ದೇವತಾ ಮೂರ್ತಿಗಳ ಪ್ರತಿಷ್ಠಾಪನೆ ವಿಧಿಯನ್ನು ಮುಂದುವರಿಸೋಣ. ಇಂದಿನ ಎಪಿಸೋಡಿನಲ್ಲಿ ಹೇಳಿದಂತೆ ಕಣ್ಣಿಗೆ ಕಾಡಿಗೆ ಇಡುವಾಗ ಓಂ ಅಗ್ನಿರೋ ಜ್ಯೋತಿ ಜ್ಯೋತಿ ಎನ್ನುವ ಮಂತ್ರದಿಂದ ದೇವರನ್ನು ಮತ್ತು ಕಣ್ಣುಗಳನ್ನು ಒರೆಸುತ್ತಾ ಇರಬೇಕು. ನಾಮಕರಣವನ್ನು ಯಜಮಾನನೇ ಮಾಡಬೇಕು. ಓಂ ಇಮಂ ಮೇ ಗಾಂಗೇತಿ ಎನ್ನುವ ಮಂತ್ರ ಹೇಳುತ್ತಾ ಮೂರ್ತಿಯ ಕಣ್ಣುಗಳಿಗೆ ತಪ್ಪು ಮಾಡುತ್ತಾ ಓಂ ಅಗ್ನಿ ಮೂರ್ಣೇತಿ ಏನೋ ಅಂತ ಹೇಳುತ್ತಾ ಪುಣ್ಯ ಸ್ಥಳಗಳಿಂದ ಮಣ್ಣನ್ನು ದೇವತಾ ಮೂರ್ತಿಗೆ ಸಮರ್ಪಿಸಿ ಬಿಲ್ವ, ಕಬ್ಬು, ಅರಳಿ, ಮಣ್ಣು ಮತ್ತು ಮೋದಕದಿಂದ ತಯಾರು ಮಾಡಿರುವ ಪಂಚ ಕಷಾಯವನ್ನು ತಂದು ಅದರಿಂದ ಓಂ ಯಜ್ಞೋ ಯಜ್ಞೇತಿ ಎನ್ನುವ ಮಂತ್ರ ಹೇಳುತ್ತಾ ಸ್ನಾನ ಮಾಡಿಸಬೇಕು. ನಂತರ ಪಂಚಗವ್ಯದಿಂದ ಸ್ನಾನ ಮಾಡಿಸಿ ಸಹದೇವಿ, ಬಲ, ಶತಮೂಲಿ, ಶತಾವರಿ, ಘೃತಕುಮಾರಿ, ಗುಡೂಚಿ, ಸಿಂಹಿ, ವ್ಯಾಘ್ರ ಎನ್ನುವ ಔಷಧಗಳನ್ನು ಬೆರೆಸಿರುವ ನೀರಿನಿಂದ ಓಂ ಯಾ ಉಷೋದೇತಿ ಎನ್ನುವ ಮಂತ್ರವನ್ನು ಹೇಳುತ್ತಾ ಸ್ನಾನ ಮಾಡಿಸಬೇಕು. ನಂತರ ಓಂ ಯಾಹ ಫಲನೇತಿ ಎನ್ನುವ ಮಂತ್ರ ಹೇಳುತ್ತಾ ಫಲಸ್ಥಾನವನ್ನು ಮಾಡಿಸಬೇಕು. ಆ ನಂತರ ಓಂ ದ್ರುಪದಾಧಿವೇತಿ ಈ ಮಂತ್ರವನ್ನು ಹೇಳುತ್ತಾ ವಿದ್ವಾಂಸರಿಗೆ ಅಭ್ಯಂಜನ ಮಾಡಿಸಬೇಕು. ಉತ್ತರ ದಿಕ್ಕಿನಲ್ಲಿ 4 ಕಲಶಗಳನ್ನು ಇಟ್ಟು ಅದರಲ್ಲಿ ವಿವಿಧ ರತ್ನಗಳನ್ನು, ಸಪ್ತಧಾನ್ಯಗಳನ್ನು, ಶತಪುಷ್ಪಗಳನ್ನು ಮತ್ತು ಔಷಧಿಗಳನ್ನು ಇಡಬೇಕು. ಆ ನಂತರ 4 ಸಮುದ್ರಗಳನ್ನು, 4 ದಿಕ್ಕಿನ ಅನುಷ್ಠಾನ ದೇವತೆಗಳನ್ನು ಕಲಶಕ್ಕೆ ಆವಾಹನೆ ಮಾಡಬೇಕು. 4 ಕಲಶಗಳನ್ನು ಬೇರೆ ಬೇರೆಯಾಗಿ ಹಾಲು, ಮೊಸರು, ತುಪ್ಪ ಮತ್ತು ಸ್ವಲ್ಪ ನೀರಿನಲ್ಲಿ ತುಂಬಿಸಿ ಆ ಕಲಶಗಳನ್ನು ಕ್ರಮವಾಗಿ ಆಪ್ಯಯಸ್ವ, ದಧಿಕಾಮೋ, ಯೌಷಧಿ, ತ್ಯಜಿಸೋ ಎನ್ನುವ ಮಂತ್ರದಿಂದ ಅಭಿಮಂತ್ರ ಮಾಡಿ ಇವುಗಳೇ 4 ಸಮುದ್ರ ಎಂದು ಭಾವಿಸುತ್ತಾ ಅದರಿಂದ ದೇವರ ಪ್ರತಿಮೆಗೆ ಸ್ನಾನ ಮಾಡಿಸಬೇಕು. ನಂತರ ದೇವರ ಪ್ರತಿಮೆಯನ್ನು ವೇಷಭೂಷಣಗಳಿಂದ ಅಲಂಕಾರ ಮಾಡಿ ಸಾಮ್ರಾಣಿ ರೂಪವನ್ನು ಹಾಕಬೇಕು. ನಂತರ ಉಳಿದ ಕುಂಭಗಳನ್ನು ಮಂತ್ರಿಸಿ ಅದರ ಒಳಗೆ ಭೂಮಿಯ ಮೇಲೆ ಇರುವ ಸಮಸ್ತ ತೀರ್ಥ, ನದಿ, ಸಮುದ್ರ ಜಲಗಳನ್ನು ಆವಾಹನೆ ಮಾಡಿ ಓಂ ಯಾ ಊಷದೇತಿ ಇಂದ ಅಭಿಮಂತ್ರಿಸಿ ಇದರಿಂದ ದೇವರ ಪ್ರತಿಮೆಯನ್ನು ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡಿ ಉಳಿದ ಜಲದಿಂದ ಸ್ನಾನ ಮಾಡಿದವರಿಗೆ ಸರ್ವ ಪಾಪ ವಿಮುಕ್ತಿ ದೊರೆಯುತ್ತದೆ. ಸರ್ವಸಾಗರ ಸ್ಥಾನವನ್ನು ಪ್ರತಿಮೆಗೆ ಮಾಡಿಸಿದ ನಂತರ ಆರ್ಘ್ಯ ಪ್ರದಾನ ಮಾಡಿ ಓಂ ಗಂಧಧಾರೇತಿ ಎನ್ನುವ ಮಂತ್ರಗಳಿಂದ ಸುಗಂಧಾದಿ ಪದಾರ್ಥಗಳಿಂದ ಪ್ರತಿಮೆಗೆ ಲೇಪನ ಮಾಡಬೇಕು. ಶಾಸ್ತ್ರವಿಹಿತವಾಗಿ ದೇವರ ಮೂರ್ತಿಯನ್ನು ನ್ಯಾಸ ಮಾಡಬೇಕು. ಓಂ ಇಮಂ ವಸ್ತ್ರೇತಿ ಎನ್ನುವ ಮಂತ್ರ ಹೇಳುತ್ತಾ ಬಟ್ಟೆಯನ್ನು ಕಟ್ಟಿ ಓಂ ಇತಿ ಹಾವಿತಿ ಎನ್ನುವ ಮಂತ್ರ ಹೇಳುತ್ತಾ ಅದನ್ನು ಮಂಟಪದ ಮೇಲೆ ತಂದಿಟ್ಟು ಓಂ ಶಂಭವಾಯೇತಿ ಎನ್ನುವ ಮಂತ್ರ ಹೇಳುತ್ತಾ ಸ್ಥಾಪನೆ ಮಾಡಬೇಕು. ಓಂ ವಿಶ್ವತಃ ಚಕ್ಷು ಮಂತ್ರವನ್ನು ಹೇಳುತ್ತಾ ಸಂಪೂರ್ಣ ಪೂಜಾ ವಿಧಾನವನ್ನು ಮತ್ತೊಮ್ಮೆ ಪರೀಕ್ಷಿಸಿಕೊಳ್ಳಬೇಕು. ಮೂಲ ದೇವರ ಶಿರೋಭಾಗದಲ್ಲಿ 2 ವಸ್ತ್ರಗಳಿಂದ ಮುಚ್ಚಿರುವ ಓಂಕಾರದಿಂದ ಪವಿತ್ರವಾಗಿಸಿರುವ ಚಿನ್ನ ಲೇಪಿತ ಕಶಲವನ್ನು ಸ್ಥಾಪಿಸಬೇಕು. ನಂತರ ಕಲಶದ ಹತ್ತಿರದಲ್ಲಿ ಕುಳಿತುಕೊಂಡು ಆಚಾರ್ಯ ವೇದ ಮಂತ್ರಗಳನ್ನು ಹೇಳುತ್ತಾ ಅಗ್ನಿಯನ್ನು ಸ್ಥಾಪಿಸಬೇಕು. ಋಗ್ವೇದವನ್ನು ಕಲಿತಿರುವ ಒಬ್ಬ ಆಚಾರ್ಯನು ಪೂರ್ವ ದಿಕ್ಕಿಗೆ ಕುಳಿತುಕೊಂಡು ಶ್ರೀ ಸೂಕ್ತ, ಪವಮಾನ ಸೂಕ್ತವನ್ನು ಹೇಳಬೇಕು. ಕುಂಡದ ದಕ್ಷಿಣ ದಿಕ್ಕಿಗೆ ಯಜುರ್ವೇದ ಆಚಾರ್ಯರು ರುದ್ರ ಸೂಕ್ತವನ್ನು, ಪುರುಷ ಸೂಕ್ತವನ್ನು ಪಾರಾಯಣ ಮಾಡಬೇಕು. ಯಾಗಕುಂಡದ ಪಶ್ಚಿಮದ ಭಾಗದಲ್ಲಿ ಸಾಮವೇದದ ಆಚಾರ್ಯರು ವೇದವ್ರತ, ವಾಮದೇವ, ಜ್ಯೇಷ್ಠ, ಸಾಮ, ಮಧಂತರ, ಬೇರುಂಡ ನಾಮಗಳನ್ನು ಪಠನ ಮಾಡಬೇಕು. ಹಾಗೂ ಕುಂಡದ ಉತ್ತರ ಭಾಗದಲ್ಲಿ ಅಥರ್ವ ವೇದ ಪಂಡಿತರು ಅಥರ್ವ ಶಿರಸ್, ಕುಂಭ ಸೂಕ್ತ, ನೀಲರುದ್ರ ಸೂಕ್ತ, ಮೈತ್ರ ಸೂಕ್ತಗಳನ್ನು ಪಾರಾಯಣ ಮಾಡಬೇಕು. ಆಗ ಆಚಾರ್ಯ ಅಸ್ತ್ರ ಮಂತ್ರದಿಂದ ಕೋಮಕುಂಡಕ್ಕೆ ಪ್ರೋಕ್ಷಣೆ ಮಾಡಿ ಮರಳು ಅಥವಾ ಯಾವುದಾದರೂ ಧಾತಿಯಿಂದ ಮಾಡಿರುವ ಪಾತ್ರೆಯಲ್ಲಿ ಅಗ್ನಿಯನ್ನು ತಂದು ದೇವತಾ ಮೂರ್ತಿಯ ಎದುರುದೇ ಇಡಬೇಕು. ನಂತರ ಅಮೃತೀಕರಣ ಮಾಡಬೇಕು. ಕವಚ ಮಂತ್ರಗಳಿಂದ ಅಗ್ನಿಯನ್ನು ಹತ್ತಿಸಬೇಕು. ನಂತರ ಅದನ್ನು ವೇದ ಮಂತ್ರಗಳನ್ನು ಹೇಳುತ್ತಾ ಅಗ್ನಿಯನ್ನು ತಂದಿದ್ದ ಪಾತ್ರೆಯನ್ನು ಯಾಗಕುಂಡದ 4 ಕಡೆಯಲ್ಲಿ ಸುತ್ತಿಸಿ ನಂತರ ಅಗ್ನಿಯನ್ನು ಹೋಮಕುಂಡದ ಮಧ್ಯದಲ್ಲಿ ಸ್ಥಾಪಿಸಬೇಕು. ದಕ್ಷಿಣದಲ್ಲಿ ಬ್ರಹ್ಮನನ್ನು, ಉತ್ತರದಲ್ಲಿ ಪ್ರಣೀತನನ್ನು ಸ್ಥಾಪಿಸಿ 4 ದಿಕ್ಕುಗಳಿಗೆ ಮಂತ್ರಾಕ್ಷತೆಯನ್ನು ಹಾಕುತ್ತಾ ಒಂದು ಖರೀದಿಯನ್ನು ಮಾಡಬೇಕು. ಆಗ ಗುರು ತ್ರಿಮೂರ್ತಿಗಳನ್ನು ಪೂಜೆ ಮಾಡಿ ಅಗ್ನಿಯನ್ನು ದರ್ಬೆಯ ಮೇಲೆ ಸ್ವಲ್ಪ ಹೊತ್ತು ಇಟ್ಟು ದರ್ಬೆಯ ಜಲದಿಂದ ಪ್ರೋಕ್ಷಣೆ ಮಾಡಬೇಕು. ಏಕೆಂದ್ರೆ ಮಂತ್ರ ಸಹಾಯವಿಲ್ಲದೆ ದರ್ಬೆಯಿಂದ ಯಾವುದನ್ನು ಬೇಕಾದರೂ ಪವಿತ್ರಗೊಳಿಸಬಹುದು. ಅಗ್ನಿಯಲ್ಲಿ ಹಾಕಿ ತೆಗೆದ ದರ್ಬೆಯ ಮೇಲೆ ದೇವತೆಗಳು ತಾವಾಗೆ ಬಂದು ಕುಳಿತುಕೊಳ್ಳುತ್ತಾರೆ. ಅಗ್ನಿಯನ್ನು ಈ ರೀತಿಯಾಗಿ ಪವಿತ್ರಗೊಳಿಸಿದ ನಂತರ ಆಚಾರ್ಯರು ಆಜ್ಯ ಸಂಸ್ಕಾರವನ್ನು ಮಾಡಬೇಕು. ಮೊದಲಿಗೆ ಇದನ್ನು ಆವಹ ಯೋಗ್ಯ ಮಾಡಿಕೊಳ್ಳಬೇಕು. ಹಾಗೆಂದರೆ ಆವೇಕ್ಷಣ, ನಿರೀಕ್ಷಣ, ನೀರಾಜನ, ಅಭಿಮಂತ್ರಿಸಿ ಹವನಕ್ಕೂ ಮೊದಲೇ ಅಭಿಘಾರ ಎನ್ನುವ ಅಗ್ನಿ ಕಾರ್ಯವನ್ನು ಮುಗಿಸಬೇಕು. ನಂತರ 5 ತರಹದ ಆಹುತಿಗಳನ್ನು 2 ಬಾರಿ ಕೊಡಬೇಕು. ಈಗ ಅನ್ಯ ಅಗ್ನಿ ಸಂಸ್ಕಾರಗಳನ್ನು ಗರ್ಭದಾನದಿಂದ ಗೋದಾನದವರೆಗೂ ಮುಗಿಸಿ ಆಚಾರ್ಯ ತನ್ನ ವೇದ ಸಂಸ್ಕಾರದಿಂದ ಇಲ್ಲವೇ ಪ್ರಣವದಿಂದ ಆಹುತಿ ಪ್ರದಾನ ಮಾಡಬೇಕು. ಕೊನೆಯಲ್ಲಿ ಆಚಾರ್ಯರೇ ಪೂರ್ಣಾಹುತಿಯನ್ನು ಕೊಡಬೇಕು. ಪೂರ್ಣಾಹುತಿಯಿಂದ ಯಜಮಾನನ ಎಲ್ಲ ಕೋರಿಕೆಗಳು ಈಡೇರುತ್ತದೆ. ಈ ವಿಧವಾಗಿ ವೇದವಿಹಿತವಾದ ಉತ್ಪನ್ನವಾದ ಅಗ್ನಿ ಸರ್ವ ಕಾರ್ಯಗಳನ್ನು ಸಿದ್ಧಿ ಮಾಡುತ್ತದೆ. ಆದ್ದರಿಂದ ಅದನ್ನು ಪುನಃ ಪೂಜೆ ಮಾಡಿ ಎಲ್ಲ ಕುಂಡಗಳಲ್ಲೂ ಸ್ಥಾಪನೆ ಮಾಡಬೇಕು. ಪ್ರತಿಯೊಂದು ಕುಂಡದ ಹತ್ತಿರ ಆಯಾ ಶಾಖೆಯ ಋತ್ವಿಕರು ಇಂದ್ರಾದಿ ದೇವತೆಗಳಿಗೆ ಮಂತ್ರವನ್ನು ಹೇಳುತ್ತಾ ಆಹುತಿ ಕೊಡಬೇಕು. ಪೂರ್ಣಾಹುತಿಯನ್ನು ಸಮರ್ಪಿಸಿ ಮತ್ತೆ ಆ ದೇವತೆಗಳಿಗೆ ಒಂದೊಂದು ಆಹುತಿಯನ್ನು ಕೊಡಬೇಕು. ಪ್ರತ್ಯಾಹುತ ನಾನು ಉಪಯೋಗಿಸಿ ಉಳಿದ ಆಜ್ಯ ಶೇಷವನ್ನು ಯಥಾವಿಧಿಯಾಗಿ ಕಲಶಗಳಿಗೆ ಸಮರ್ಪಿಸಬೇಕು. ಆಗ ಆಚಾರ್ಯರು ದೇವತಾ ಮಂತ್ರ ಅಗ್ನಿ ಸಹಿತವಾಗಿ ಯಾವುದು ಶೇಷ ಉಳಿಯದಂತೆ ಪೂರ್ಣಾಹುತಿಯನ್ನು ಅರ್ಪಿಸಬೇಕು.
ಈ ಆಚಾರ್ಯರು ಯಜ್ಞ ಮಂಡಲದಿಂದ ಹೊರಗೆ ಬಂದು ಸರ್ವ ದೇವತೆಗಳಿಗೂ ಬಲಿ ಕೊಡಬೇಕು. ಭೂತಗಳಿಗೆ, ನಾಗಗಳಿಗೆ ಕೂಡ ಬಲಿ ಕೊಡಬೇಕು. ವಾಸ್ತವವಾಗಿ ಜೇನು ಮತ್ತು ಸಮಿತ್ತನನ್ನು ಶ್ರೇಷ್ಠ ಹೋಮ ಪದಾರ್ಥಗಳು ಎನ್ನುತ್ತಾರೆ. ತುಪ್ಪ ಇವೆರಡಕ್ಕೂ ಸಹಾಯ ಮಾಡುತ್ತದೆ. ಇದಕ್ಕೆ ಕಾರಣ ಅದು ಇಲ್ಲದೆ ಹವನದ ಪದಾರ್ಥಗಳು ಅಕ್ಷಯವಾಗುವುದಿಲ್ಲ. ಹವನ ಕಾರ್ಯದಲ್ಲಿ ಪುರುಷ ಸೂಕ್ತ, ರುದ್ರ ಸೂಕ್ತ, ಜ್ಯೇಷ್ಠ ಸಾಮಂ, ತನಯಾಮಿ, ಮಂತ್ರಯುಕ್ತ ಭರುಂಡ ಸೂಕ್ತ, ಮಹಾಮಂತ್ರ ರೂಪವಾಗಿ ಪ್ರಸಿದ್ಧವಾದ ನೀಲರುದ್ರ ಸೂಕ್ತ, ಅಥರ್ವ ಕುಂಭ ಸೂಕ್ತ, ಕ್ರಮವಾಗಿ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಪೂರ್ವ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಕುಳಿತಿರುವ ಋತ್ವಜರು ಪಾರಾಯಣ ಮಾಡಬೇಕು. ಈ ಹವನ ಕಾರ್ಯದಲ್ಲಿ ಒಂದೊಂದಕ್ಕೂ ಸಹಸ್ರಾಹುತಿ ಕೊಡಬೇಕು. ಈ ಆಹುತಿಯಲ್ಲಿ ವೇದ ಮಂತ್ರಗಳು, ದೇವತಾ ಮಂತ್ರಗಳು, ವೇದ ಶಾಖೆಗಳ ಮಂತ್ರಗಳು, ಗಾಯತ್ರಿ ಮಂತ್ರ ಎಲ್ಲ ಋತ್ವಿಕರು ಪ್ರಣವ ಮಂತ್ರ ಸಹಿತವಾಗಿ ಹೇಳಬೇಕು. ಆಯಾ ದೇವತೆಗಳ ಶಿರಸ್ಸು, ಮಧ್ಯಪಾದ ಭಾಗಗಳಿಗೆ ಈ ಆಹುತಿಗಳು ಸೇರುತ್ತಿರುವ ಹಾಗೆ ಭಾವಿಸಿಕೊಳ್ಳಬೇಕು. ಬಹಳ ಉತ್ಸಾಹದಿಂದ ಈ ಕಾರ್ಯವನ್ನು ಮಾಡಬೇಕು. ಕೊನೆಯಲ್ಲಿ ಹೋತ ತಾನೇ ದೇವರು ಎಂದುಕೊಳ್ಳಬೇಕು. ಇನ್ನು ದೇವನ್ಯಾಸ ಮತ್ತಿತರ ಕೈ ಕಾರ್ಯಗಳ ಭಾಗವನ್ನು ಮುಂದಿನ ಕಂತಿನಲ್ಲಿ ಕೇಳಿ ತಿಳಿದುಕೊಳ್ಳೋಣ.